ಅಲ್ಲಿ 5 ಹೈಸ್ಕೂಲ್ 5 ಜೂನಿಯರ್ ಕಾಲೇಜ್ಗಳನ್ನ ಮಂಜೂರು ಮಾಡಿಸ್ಕೊಂಡು 25ನೇ ಸಾಲಿಗೆ ಪ್ರಾರಂಭ ಮಾಡಿದ್ದೀವಿ. ಮಿನಿಸ್ಟರ್ ಇಲ್ಲಿವರೆಗೆ ಅವಕ್ಕೆ ಸಂಬಳನೂ ಕೊಟ್ಟಿಲ್ಲ. ಕಟ್ಟಡಕ್ಕೆ ದುಡ್ಡು ಮಂಜೂರಾಗಿ ಟೆಂಡರ್ ಆಗಿ ಕಟ್ಟಡ ಶುರು ಆಗಿದೆ. ಆದರೆ ಇಲ್ಲಿವರೆಗೆ ಹೈಸ್ಕೂಲ್ಗಳು ಪ್ರಾರಂಭ ಆಗಿ ಒಬ್ಬ ಶಿಕ್ಷಕರು ಕೂಡ ಹೈಸ್ಕೂಲಲ್ಲಿಲ್ಲ. ಎಲ್ಲ ಮಕ್ಕಳು ಬಂದು ವಾಪಸ್ ಹೋದ್ರು. ಜೂನಿಯರ್ ಕಾಲೇಜಲ್ಲಿ ಹೈಸ್ಕೂಲ್ ಅತಿಥಿ ಶಿಕ್ಷಕರು ತಗೊಂಡಿದ್ದಾರೆ, ಆದರೆ ಸಂಬಳ ಕೊಟ್ಟಿಲ್ಲ. ನಾನು ಪ್ರಶ್ನೆ ಏನಂದ್ರೆ, ಒಂದೇ ಡಿಪಾರ್ಟ್ಮೆಂಟ್, ಒಂದೇ ಪ್ರಿನ್ಸಿಪಲ್ ಸೆಕ್ರೆಟರಿ, ಒಂದೇ ಮಿನಿಸ್ಟ್ರಿ ಇದ್ದು ಕೂಡ 2 ನೀತಿ ಹೇಗೆ ಸಾಧ್ಯ ಇದೆ? ಇಲ್ಲಿ ಹೈಸ್ಕೂಲ್ಗೆ ಟೀಚರ್ಸ್ ಕೊಡಕ್ಕೆ ಇನ್ನೂ ಅಪ್ರೂವಲ್ ಬಂದಿಲ್ಲ ಅಂತ ಹೇಳ್ತಾರೆ. ಆದರೆ ಜೂನಿಯರ್ ಕಾಲೇಜಿಗೆ ಅತಿಥಿ ಶಿಕ್ಷಕರು ತಗೊಂಡು ಸಂಬಳ ಕೊಡ್ತಾ ಇದ್ದಾರೆ. ಇದರಲ್ಲಿ ಬಹಳ ಗೊಂದಲ ಉಂಟಾಗಿದೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ನನಗೆ ಮಾನ್ಯ ಮಂತ್ರಿಗಳು ದೀರ್ಘವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಅದು ಕಲ್ಯಾಣ ಕರ್ನಾಟಕ ಭಾಗದ ಫಂಡ್ ಇರೋದ್ರಿಂದ ಇದೇನಾಗ್ತಾ ಇದೆ, 3 ಇಯರ್ಸ್ಗೆ ಪಾಪ ಅವರು ಸ್ಯಾಲರಿ ಕೊಡ್ತಾರೆ. ಪೋಸ್ಟ್ ಸ್ಯಾಂಕ್ಷನ್ ಆಗಿರಲ್ಲ. ಆ ಸಂದರ್ಭದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪೋಸ್ಟ್ ಸ್ಯಾಂಕ್ಷನ್ ಆಗೋವರೆಗೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅದನ್ನ ಅಬ್ಜೆಕ್ಷನ್ ಹಾಕ್ತಾ ಇದ್ರು. ಈಗ ಸದ್ಯಕ್ಕೆ ಈ ಪರ್ಟಿಕ್ಯುಲರ್ ಶಾಲೆಗೆ ಏನು ತೊಂದರೆ ಆಗಿದೆ ಅದನ್ನ ನಾವು ಸರಿ ಮಾಡ್ತೀವಿ. ಆದ್ರೆ ನಾವು ಇಷ್ಟೊತ್ತು ಕೂಡ ನಮ್ಮ ಇಲಾಖೆ ಮತ್ತೆ ಕಲ್ಯಾಣ ಕರ್ನಾಟಕ ಅವ್ರ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿದ್ದು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಆ ಭಾಗದ ಜನರು ತುಂಬಾ ಕೋಟ್ಯಾಂತರ ರೂಪಾಯಿ ಹಾಕ್ತಾ ಇದ್ದಾರೆ. ಆದ್ರೆ ಪೋಸ್ಟ್ ಸ್ಯಾಂಕ್ಷನ್ ಆಗೋದು ಒಂದು ತೊಂದರೆ ಇರೋದ್ರಿಂದ ನನ್ನ ಪ್ರಕಾರ ಒಂದು 10-15 ದಿವಸದೊಳಗೆ ಒಂದು ಸೊಲ್ಯೂಷನ್ ಕೊಡ್ತೀವಿ. ಮತ್ತೆ ಅವ್ರಿಗೆ ಯಾರಿಗೆ ಸಂಬಳ ಕೊಟ್ಟಿಲ್ಲ ಅದನ್ನೆಲ್ಲ ವ್ಯವಸ್ಥೆನ ಮಾಡ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ನಾವು ಮಾಡ್ತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಚೇರ್ಮನ್ ಆಗಿ ಹೇಳ್ತಾ ಇದ್ದೀನಿ ಸರ್, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಬಗ್ಗೆ ಹೇಳ್ತಾ ಇದ್ದೀನಿ. ಎಷ್ಟು ಕ್ಲಾಸ್ ಸರ್, ಹಣಕಾಸು ಇಲಾಖೆ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟ ಮೇಲೆ ಅದಕ್ಕೆ ಮತ್ತೆ ಯಾಕೆ ಮಂಜೂರಿ ಕೇಳ್ತಾರೆ? ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಅವರು, ಮಂತ್ರಿ ಅವರು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು. ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಗ ಮಾಡಿದಂತ ಗೊಂದಲದಿಂದ ಇದು ಎಲ್ಲ ಡಿಲೇ ಆಗ್ತಾ ಇದೆ. ಸಭಾಧ್ಯಕ್ಷರೇ, ಒಂದು ನಿಮಿಷ. ಅದೇ ನಾನು ಹೇಳ್ತೀನಿ. ಇವಾಗ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ಒಂದು ಅಕ್ಷರ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ಬಹಳಷ್ಟು ಕಡೆ ಇದು ಒಂದು ಅವಕಾಶ ನಾವು ಮಾಡಿಕೊಡ್ತಾ ಇದ್ದೀವಿ. ಅಪ್ಗ್ರೇಡೇಷನ್ ಆಫ್ ಸ್ಕೂಲ್ಸ್ ಎಲ್ಲ ಆಗ್ತಾ ಇದೆ. ಆದ್ರೆ ಪೋಸ್ಟ್ ಸ್ಯಾಂಕ್ಷನ್ ಆಗಬೇಕು. ಮೊದಲು 3 ವರ್ಷ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅನುದಾನ ಕೊಡ್ತೀವಿ. ಅದೇನು ಗೆಸ್ಟ್ ಟೀಚರ್ಸ್ಗೆ ಸ್ಯಾಲರಿ ಇದೆ 3 ವರ್ಷ ನಾವು ಕೊಡ್ತೀವಿ. ಆದ್ರೆ ಪೋಸ್ಟ್ ಸ್ಯಾಂಕ್ಷನ್ ಆಗ್ಬೇಕು. ಪೋಸ್ಟ್ ಸ್ಯಾಂಕ್ಷನ್ ಆಗಿಲ್ಲ ಅಂದ್ರೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗಮನ ಸೆಳೆಯುವ ಸೂಚನೆ ಇದು. ಅದೇ ಹೇಳ್ತಾ ಇದ್ದೀನಿ ಸರ್, ಅವ್ರು ನಾವು ಸಹಕಾರ ಸಹಾಯ ಮಾಡಕ್ ಹೇಳ್ತಾ ಇದ್ದೀನಿ. ನಾವು ಸುಮಾರು 1 ತಾಸು ಚರ್ಚೆ ಮಾಡಿದ್ದೀವಿ. ಅಜಯ್, ಈಗ ಹಣಕಾಸು ಇಲಾಖೆಯವರು ಸ್ಪಷ್ಟವಾದಂತ ಒಂದು ನಿಲುವು ತಗೊಳ್ತಾ ಇಲ್ಲ. ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಪೋಸ್ಟ್ ಸ್ಯಾಂಕ್ಷನ್ ಆಗಬೇಕು ಅಂತ ಕೂತಿದ್ದಾರೆ. ಓಕೆ ಮಾನ್ಯ ಅಧ್ಯಕ್ಷರೇ, ಇಲ್ಲ ಸ್ಯಾಂಕ್ಷನ್ ಆಗಬೇಕು ಅಂತ ಕೂತಿದ್ದಾರೆ. ಓಕೆ ಮಾನ್ಯ ಅಧ್ಯಕ್ಷರೇ, ಇಲ್ಲ ಅಜಯ್, ಇದು ಎಲ್ಲದೂ ಕೂಡ ಏನಾಗ್ತದೆ, ಇದು ಹೊಸ ಕಾರ್ಯಕ್ರಮ ಇರೋದ್ರಿಂದ, ಹೊಸ ಶಾಲೆನೂ ಕೂಡ ಇರೋದ್ರಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ತೊಂದರೆಗಳು ಆಗ್ತಾ ಇದೆ. ಅಲ್ಲಿಂದ ಸ್ಯಾಂಕ್ಷನ್ ಆಗ್ತಕ್ಕಂಥದ್ದು ನಾನು ಕೂಡ ಅವ್ರಿಗೆ ಮಾತಾಡಿದ್ದೀನಿ. ಅವ್ರಿಗೆ ಯಾವುದೇ ತರದ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾನು ಒಂದು ಸೊಲ್ಯೂಷನ್ ಹುಡುಕ್ಬೇಕು. ಇದು ಸಮಸ್ಯೆ ಅಂತೂ ಇದೆ ಇಲಾಖೆಯಲ್ಲಿ. ಎಲ್ಲದು ಹೋದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ನಿಲ್ತಾ ಇದೆ. ಅದನ್ನ ಸರಿ ಮಾಡ್ಕೊಡ್ತಕ್ಕಂಥದ್ದು ಹೊರಗಡೆ ಮಾತಾಡಿದೀವಿ. ಬಟ್ ಇಲ್ಲೂ ಕೂಡ ಶಿಕ್ಷಕರಿಲ್ಲದೆ ಶಾಲೆಗಳು ನಡೀತಾ ಇದ್ದಾವೆ. ಶಿಕ್ಷಕರೇ ಶಾಲೆ ನಾನು ಸರಿ ಮಾಡ್ಕೊಡ್ತೀನಿ.